ಏನಮ್ಮ ಇದೆಲ್ಲ? ಏನಿಲ್ಲಮ್ಮ, ಚಿಕ್ಕ ಚಿಕ್ಕ ಗಾಯ. ಡಾಕ್ಟರ್ ದೊಡ್ಡ ಬ್ಯಾಂಡೇಜ್ ಹಾಕ್ಬಿಟ್ಟಿದ್ದಾರೆ ಅಷ್ಟೇ. ಡೋಂಟ್ ವರಿ, ಏನೂ ಆಗಲ್ಲ. ನೀನೇನು ಆಗಿಲ್ಲ ಅಂತಂದ್ರು ಹೆತ್ತ ಕರಳಿಗೆ ನೀನ್ ಅನುಭವಿಸ್ತಾ ಇರೋ ನೋವು ಸಂಕಟ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನಾನು ಆವತ್ತೇ ಬಡ್ಕೊಂಡೆ, ನಿನಗೆ ಈ ಕೆಲ್ಸ ಬೇಡ, ಬಿಟ್ಟು ಬಿಡು ಅಂತ. ಕೇಳಿದ್ಯಾ ನನ್ ಮಾತ್ನ? ಗೊತ್ತು ಗೊತ್ತು ನನಗೆ. ಇದಕ್ಕೆಲ್ಲ ಅವನೇ ಕಾರಣ ಅಂತ ನನಗೆ ಗೊತ್ತು. ಯಾರ ಬಗ್ಗೆ ಹೇಳ್ತಾ ಇದೀಯ ನೀನು? ಅವನೇ, ನಿನ್ನ ಸಿಎಂ ಬಗ್ಗೆ. ಅಮ್ಮ, ಆವೇಶಕ್ಕೊಳಗಾಗಿ ಒಳ್ಳೆಯವ್ರ ಬಗ್ಗೆ ಈ ರೀತಿ ಎಲ್ಲ ಮಾತಾಡಬಾರ್ದು. ಅವನೆಷ್ಟು ಒಳ್ಳೆಯವನು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು ಕಣಮ್ಮ. ಅಮ್ಮ, ಏನಾಗಿದೆಯಮ್ಮ ನಿನ್ಗೆ ಇವತ್ತು? ಏನೇನೋ ಮಾತಾಡ್ತಿದ್ಯಲ್ಲ.
ಅವ್ರು ನನ್ನನ್ನು ಎಷ್ಟೊಂದು ಗೌರವಿಸ್ತಾರೆ, ಎಷ್ಟು ಪ್ರೀತಿ. ಇದೇ ಪ್ರೀತಿನ 25 ವರ್ಷದ ಹಿಂದೆ ನಿನ್ನ ಮೇಲೆ ತೋರಿಸಿದ್ರೆ ನಾವಿವತ್ತು ಹೀಗಿರ್ಬೇಕಾಗಿರ್ಲಿಲ್ಲ. ಏನಮ್ಮ, ಏನಂದೆ ನೀನು? 25 ವರ್ಷದ ಹಿಂದೆ ನನ್ ಮೇಲೆ ಇದೇ ತರ ಪ್ರೀತಿ ಇರ್ಬೇಕಾಗಿತ್ತ? ಅಂದ್ರೆ ಹೇಳಮ್ಮ. ಚೀಫ್ ಮಿನಿಸ್ಟರ್ ವಿಶ್ವನಾಥ್ ನಿನ್ ತಂದೆ ಕಂಗ್ರ್ಯಾಚುಲೇಷನ್ಸ್. ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ನಿಮ್ಗೆ ಹೆಣ್ಮಗು. ಹೆಣ್ಮಗುನ? ತೆಗ್ಸಾಕು ಅಂದ್ರೆ ತೆಗಿಸ್ಬೇಕು. ನನಗ್ ಒಟ್ನಲ್ಲಿ ಹೆಣ್ಮಗು ಇಷ್ಟ ಇಲ್ಲ ಅಷ್ಟೇ. ರೀ, ಈಗ ಡಾಕ್ಟ್ರು ಯಾವುದೇ ಕಾರಣಕ್ಕೂ ಅಬರ್ಷನ್ ಮಾಡಕ್ ಆಗಲ್ಲ ಅಂತಂದ್ರು. ಸರಿ, ಹುಟ್ಟಿದ ಕೂಡ್ಲೆ ಸಾಯಿಸು. ಏನ್ ಮಾತು ಅಂತ ಆಡ್ತಿದ್ದೀರಿ? ಜನ್ಮ ಕೊಟ್ಟ ತಾಯಿನೇ ತನ್ ಮಗುನ ಸಾಯಿಸೋದು ಅಷ್ಟು ಸುಲಭನಾ? ಸುಲಭನೋ ಕಷ್ಟನೋ ನನ್ಗೆ ಗೊತ್ತಿಲ್ಲ. ಆದ್ರೆ ಒಂದು, ಯಾವುದೇ ಕಾರಣಕ್ಕೂ ಈ ಮನೇಲಿ ನನಗೆ ನಿನ್ ಧ್ವನಿ ಬಿಟ್ಟು ಬೇರೆ ಯಾವುದೇ ಹೆಣ್ಣಿನ ಧ್ವನಿ ಕೇಳೋದಕ್ಕೆ ಇಷ್ಟ ಇಲ್ಲ. ಬೇಸತ್ ಹೋಗಿದ್ದೀನಿ. ಒಂದ ಎರಡ 9 ಜನ ಅಕ್ಕ ತಂಗಿರ್ನ ಮನೆಯಿಂದ ಸಾಗಾಕೋದ್ರೊಳಗೆ ಸತ್ತು ಸರ್ವನಾಶ ಆಗೋದೆ. ಆಸ್ತಿ ಇಲ್ಲ, ಅಂತಸ್ತಿಲ್ಲ. ಏನ್ ಮಾಡ್ಲಿ ನಾನು? ಒಬ್ಳು ಮದುವೆ ಮಾಡಿ ಗೆದ್ನಲ್ಲ ಅಂತ ಎರಡನೇವಳು ಮದುವೆಗೆ ರೆಡಿ ಮಾಡೋದ್ರಲ್ಲಿ ಮದುವೆ ಆಗಿ ಹೋದೋಳು ಬಸ್ರಿ ಅಂತ ಮನೆಗ್ ಬರ್ತಾಳೆ. ಅಲ್ಲಿ ಮದುವೆ ಮಾಡ್ಲಾ ಇಲ್ಲ ಹೆರಿಗೆ ಅದ್ ಬಾಣಂತಿ ನೋಡ್ಲಾ? ನಮ್ಮಪ್ಪ ಮಾಡಿದ ಮೋಜ್ಗೆ ನಾನ್ ಸಜಾ ಅನುಭವಿಸಿ ಇಡೀ ಯೌವನ ಹಾಳಾದ್ಮೇಲೆ ನಿನ್ನ ಮದುವೆ ಆದೆ. ನಿನ್ನಿಂದ ನಾನು ಗಂಡ್ಮಗು ನೋಡ್ತೀನಿ ಅಂತ ಆಸೆ ಇಟ್ಕೊಂಡ್ರೆ ಅದಕ್ಕೂ ಆ ದೇವ್ರ ಕಲ್ಲು ಹಾಕ್ಬಿಟ್ಟ. ನೋವು ಸಂಕಟ ಅನುಭವಿಸಿ ಸಾಯ್ಲಿ ಅಂತ ನನ್ನನ್ನ ಈ ಭೂಮಿ ಮೇಲೆ ಹುಟ್ಟಿಸಿದ್ನೋ ಏನೋ. ತಪ್ಪುರಿ. ಆ ದೇವ್ರು ಯಾವತ್ತಿದ್ರೂ ಕರುಣಾಮಯಿನೇ. ಹಿಂದೆ ನಿಮ್ ಹೆಣ್ಣಿಂದಾದ ಸಂಕಟನ ಈ ಹೆಣ್ಣಿಂದ ದೂರ ಮಾಡಿ ನಿಮ್ ಭಾಗದ ಭಾಗ್ಯಲಕ್ಷ್ಮಿನೇ ನನ್ ಹೊಟ್ಟೆಲಿ ಹುಟ್ಟಬಹುದು. ಹುಟ್ಟೋಳು ಭಾಗ್ಯವಂತಳು ದರಿದ್ರದವಳು ಅಂತ ಕಾಯೋ ತಾಳ್ಮೆ ನನಗಿಲ್ಲ. ನನಗ್ ಗಂಡ ಸಂತಾನ ಬೇಕು. ಸತ್ತಾಗ 4 ತೊಟ್ಟು ನೀರ್ ಬಿಟ್ಟು ದಹನ ಮಾಡೋದ್ರ ಜೊತೆಗೆ ನನಗ್ ಸ್ವರ್ಗ ಸಿಗೋ ಹಾಗೆ ಮಾಡ್ತಾನೆ. ಅದನ್ನ ಹೆಣ್ಮಕ್ಳು ಮಾಡ್ಬಾರ್ದು ಅಂತ ಕಾನೂನು ಏನಾದ್ರು ಇದೆಯಾ? ಇಲ್ಲ. ಆದ್ರೆ ಹೇಗ್ ಮಾಡ್ತಾರೆ? ಗಂಡು ಮಕ್ಕಳಾದ್ರೆ ಶವ ಸಂಸ್ಕಾರ ಮಾಡೋ ಸಮಯದಲ್ಲಿ ತಲೆಯಿಂದ ಕಾಲ್ವರೆಗೂ ಬರೀ ಮೈನಲ್ಲಿ ಸ್ನಾನ ಮಾಡಿ ವೇದ ಮಂತ್ರಗಳನ್ನ ಶಾಸ್ತ್ರೋಕ್ತವಾಗಿ ಹೇಳ್ತಾ ಮಾಡ್ಬೇಕಾದ ಕಾರ್ಯ ಮುಗಿಸಿ ಚಿತೆಗ್ ಬೆಂಕಿ ಇಡ್ತಾರೆ. ಆದ್ರೆ ಹೆಣ್ಣು ಮಕ್ಕಳು ಹೀಗ್ ಮಾಡೋದಕ್ಕೆ ಸಾಧ್ಯನೂ ಇಲ್ಲ, ಆಗೋದು ಇಲ್ಲ. ಅದಕ್ಕೆ ಗಂಡು ಮಗ ಯಾವತ್ತಿದ್ರು ಗಂಡು ಮಗನೇ ಇರ್ಬಹುದು ರೀ. ಆದ್ರೆ ಗಂಡು ಗಂಡು ಅಂತ ಹೇಳ್ತಿದಿರಲ್ಲ, ಆ ನಿಮ್ಮ ಗಂಡು ಮಗು ಜನ್ಮ ಕೊಡೋ ಈ ನಿಮ್ಮ ಹೆಂಡತಿ ಹೆಣ್ಣು ಅನ್ನೋದನ್ನ ಮರ್ತಿಲ್ಲ. ಅದಕ್ಕೆ ನಿನ್ನ ಹಾಗೆ ಬಿಟ್ಟಿದ್ದೀನಿ. ಅಂದ್ರೆ ನಿಮ್ ಮಗುಗೆ ಜನ್ಮ ಕೊಡೋ ಯಂತ್ರವಾಗಿ ಮನೇಲೆ ಬಿದ್ದಿರ್ಲಿ ಅಂತನಾ? ಹೆಣ್ಣು ಆದಿಶಕ್ತಿ ಸ್ವರೂಪ. ಅವಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ಬಹುದು. ಅಂದ್ರೆ ನಿನ್ ಮಾತಿನ ಅರ್ಥ? ಒಂದೇ ಮಾತು, ಯಾವುದೇ ಕಾರಣಕ್ಕೂ ನಾನು ಈ ಮಗುವಿಂದ ದೂರ ಆಗಲ್ಲ. ಹಾಗಾದ್ರೆ ನಿನ್ಗೆ ಮನೇಲಿರೋ ಅಧಿಕಾರ ಇಲ್ಲ. ಇದೇ ನಿಮ್ ಕೊನೆ ನಿರ್ಧಾರನ? ಎಲ್ಲ ಹೆಣ್ಣಿಂದಾನೇನೋ ನಿನ್ಗೆ ಜೊತೆಗಾರ ಇಲ್ಲ ಜೀವನ ಏನು ಅಂತ ಗೊತ್ತಾಗ್ಬೇಕು. ಅಂದ್ರೆ ನಿಮ್ ಮಾತಿನ ಪ್ರಕಾರ ಗಂಡನ್ ಕಳ್ಕೊಂಡಿರೋ ಹೆಂಡತಿರು ಗಂಡನಿಂದ ದೂರವಾಗಿರೋ ಹೆಂಗಸರು ಜೀವನ ಮಾಡ್ತಾನೆ ಇಲ್ವಾ? ಹಾಗೆ ಅವ್ರಗಳ ಹಾಗೆ ನೀನು ಬದುಕೋಗು. ನಿಂತ್ಕೋ. ಗಂಡ ಸತ್ ಮುಂಡೆ ಹಾಗೆ ನನ್ನಿಂದ ದೂರ ಹೋಗ್ತಾ ಇರೋ ನಿನ್ಗೆ ನಾನ್ ಕಟ್ಟಿದ ತಾಳಿ ಯಾಕೆ ಬೇಕು? ಸಪ್ತಪದಿ ತುಳಿಯೋ ಸಮಯದಲ್ಲಿ ನಾನಿಟ್ಟ ಈ ಕುಂಕುಮ ಯಾಕೆ ಬೇಕು? ಹೋಗೆ ಹೋಗೆ. ಹೆಣ್ಣು ಅಂತ ತಿರಸ್ಕಾರ ಮಾಡ್ತಿರೋ ನಿಮಗೆ ಹೆಣ್ಣಿನ ಸ್ಥಾನ ಏನು ಅಂತ ತೋರಿಸ್ತೀನಿ. ಗಂಡು ಗಂಡಿಂದ ಅಂತ ಅಹಂಕಾರ ಪಡೋ ನಿಮ್ಮಂತ ಗಂಡಸರಿಗೆ ಸವಾಲಾಗಿ ನಿಂತು ನಿರೂಪಿಸ್ತೀನಿ. ನಿಮ್ಮಂಥವ್ರ ದೃಷ್ಟಿಲಿ ಹೀನಾಯವಾಗ ಕಾಣಿಸ್ತಿರೋ ಈ ನನ್ನ ಮಗಳನ್ನ ಹೆಣ್ಣು ಹುಲಿಯಾಗಿ ಬೆಳೆಸಿ ನಿಮ್ಮಂಥವ್ರ ಎದುರಿಗೆ ಗರ್ಜಿಸೋ ಹಾಗೆ ಮಾಡ್ಲಿಲ್ಲ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 1
ಯು ಆರ್ ಗ್ರೇಟ್ ಮಾ, ಗ್ರೇಟ್. ಗಂಡ ಇದೇ ಊರಿನಲ್ಲಿದ್ದಾನೆ ಅಂತ ಗೊತ್ತಿದ್ದು, ಮಗಳು ಅವನ್ ಕೈ ಕೆಳ ಕೆಲಸ ಮಾಡ್ತಿದ್ದಾಳೆ ಅಂತ ತಿಳಿದು, ಒಂದು ದಿನ ಆದ್ರೂ ನೀನು ನಿನ್ ದುಃಖನ ನನ್ನ ಹತ್ರ ತೋಡ್ಕೊಳ್ಳಿಲ್ಲ. ಗ್ರೇಟ್.